ಬದಲಾವಣೆ ಬೇಕೇ ಬೇಕು, ಪರಿವರ್ತನೆ ಜಗತ್ತಿನಲ್ಲಿ ಬೇಕು, ಒಳ್ಳೆಯದೇ ಅದು ಸರ್. ಪಾಸಿಟಿವ್ ಆಗಿ ಒಳ್ಳೇದಾದರೆ ನಾವು ತುಂಬ ಒಳ್ಳೆಯದೇ. ಇಂಡಸ್ಟ್ರಿಗೆ ಏನು ಬೇಕು ಒಳ್ಳೇದಾಗಬೇಕು ಅಂತ ನಾವು ರೆಡಿ ಇದ್ದೀವಿ ಸರ್. 24/7 365 days ಇದ್ದೀವಿ. ಬಟ್ ಬದಲಾವಣೆಗಳನ್ನು ಯಾವ ರೀತಿ ತರ್ತೀರ, ಏನಾಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಂಪ್ಲಿಮೆಂಟೇಷನ್ ಭಾಳ ಇಂಪಾರ್ಟೆಂಟ್ ಸರ್. ಮಾಡಿ ಹೇಳಬೇಕು. ಇವಾಗ ಶಿವಣ್ಣ ಸೀನಿಯರು, ಹೇಳಬೇಕು, ಹಿಂಗೆಲ್ಲಪ್ಪ ಹಿಂಗೆ ಮಾಡ್ರಿ ಅಂತ ಅವ್ರು ಹೇಳ್ತಾರೆ ಕೂಡ. ಆ ಥರ ಒಂದು 10 ಜನ ಧ್ವನಿ ಎತ್ತಿದ್ರೆ ಆಟೋಮೆಟಿಕ್ಕಾಗಿ ಸರಿ ಹೋಗ್ತದೆ ಇಂಡಸ್ಟ್ರಿ. ಹೇಳೋರು ಇಲ್ವಲ್ಲ ಸರ್, ಹೇಳ್ಬೇಕು ಸರ್ ನಾವು. ಹೆಚ್ಚಿಗೆ ಸಿನಿಮಾಗಳು ಮಾಡಬೇಡ್ರಪ್ಪ, ಕ್ವಾಲಿಟಿ ಬೇಸ್ ಕೊಡಿ, ಇದನ್ನ ದಿನಾ ಹೇಳ್ತಾ ಇರಬೇಕು. ಸುಪ್ರಭಾತ ಹೇಳಿದ ಹೊಸಬ್ರು ಮಾಡ್ತಾ ಇದ್ದಾರೆ ಸರ್ ಸಿನಿಮಾಗಳನ್ನು, ಸ್ಟಾರ್ಗಳು ಮಾಡ್ತಾ ಇಲ್ಲ. ಈ ಸ್ಟಾರ್ಗಳು 4 ವರ್ಷ 5 ವರ್ಷ 6 ವರ್ಷ ಪ್ಯಾನ್ ಇಂಡಿಯಾ ಸ್ಟಾರ್, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂಥೇಳಿ ಜನಗಳು ಇವಾಗ ಅಭಿಮಾನಿಗಳು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಥಿಯೇಟ್ರ್ ಹತ್ರ ಸ್ವಲ್ಪ ಜಾಸ್ತಿ ಬರ್ತಾರೆ, ಹೊಸ ಸಿನಿಮಾಗಳು ಸ್ವಲ್ಪ ಕಮ್ಮಿ. ಬಟ್ ಎಲ್ಲೋ ಒಂದು ಕಡೆ ಅವ್ರು ಜಾಸ್ತಿ ಬರ್ತಾ ಇದ್ರೆ ಒಡನಾಟ ಥಿಯೇಟ್ರ್ ಮತ್ತು ಜನಗಳ ಮಧ್ಯೆ ಒಡನಾಟ ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದು ಒಂದು ಭಾವನೆ ಅಷ್ಟೇ ಇದೆ. ನಿಜ ಸರ್. ಇವಾಗ ಟ್ರೆಂಡಿಗೆ ಆದಮೇಲೆ ಟ್ರೆಂಡ್ ನೀವು ಯಾರು ಏನು ಮಾಡೋಕ್ಕಾಗಲ್ವಲ್ಲ ಸರ್. ಬರೀ ನಮ್ಮ ಕರ್ನಾಟಕದಲ್ಲೇ ಅಲ್ವಲ್ಲ ಸರ್. ನೀವು ನೋಡಿ, ತೆಲುಗಿನಲ್ಲಿ ನೋಡಿ, ತಮಿಳಲ್ಲಿ ನೋಡಿ, ಯಾವುದೇ ಸೋಕಾಲ್ಡ್ ಸ್ಟಾರ್ ಅಂತೇನು ಇದ್ದಾರೋ ಅವ್ರದ್ದೆಲ್ಲ 2 ವರ್ಷಕ್ಕೆ 1.5 ವರ್ಷಕ್ಕೆ 3 ವರ್ಷಕ್ಕೆ ಪಿಕ್ಚರ್ಗಳಾಗ್ಬಿಟ್ಟಿದೆ. ಇವಾಗ ನೀವು ಬಂದುಬಿಟ್ಟು 6 ತಿಂಗಳು ಒಂದು ಪಿಕ್ಚರ್ ಮಾಡಿ ನಾವು ಹೇಳೋಕ್ಕಾಗಲ್ಲ. ಹೌದು, ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಇಂಡಸ್ಟ್ರಿ ಒಳಿತುಗಳನ್ನು ನೋಡಬೇಕಾಗಿದ್ದಾರೋ ಅವರೇ ಅರ್ಥ ಮಾಡ್ಕೋಬೇಕು. ಸ್ಟ್ಯಾಟಿಸ್ಟಿಕ್ ಅರ್ಥ ಮಾಡ್ಕೊಂಡು, ಮ್ಯಾಥ್ ಅರ್ಥ ಮಾಡ್ಕೊಂಡು ಏನು ಮಾಡಿದ್ರೆ ಇದನ್ನು ರಿವೈವ್ ಮಾಡ್ಬೋದು. ಸೊ ಅವ್ರಿಗೆ ಆ ಜವಾಬ್ದಾರಿಗಳು ಬೇಕಾಗುತ್ತೆ. ಅವ್ರ ಥಾಟ್ ಪ್ರೊಸೆಸ್ ಅದು. ನೀವು ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಇವಾಗ ನೀವು ಮಸಾಲೆ ದೋಸೆ ತಿನ್ಬೇಕು ಸರ್, ನಿಮ್ಗೆ ಉಪ್ಪಿಟ್ಟು ಕೊಡ್ತೀನಿ ಅಂದರೆ ನೀವು ತಿಂತೀರಾ? ಇಲ್ವಲ್ಲ. ಉದಾಹರಣೆ ನಾನು ನಿಮ್ಗೆ ಹೇಳೋದು, ನಿಮ್ಮ ಮನ್ಸು ಕೇಳ್ತಾ ಇದ್ದೆ ಮಸಾಲೆ ದೋಸೆ ತಿನ್ಬೇಕು ಅಂತ ಸರ್. ನಾನು ಹಿಂಗೆ ಸರ್ ಫೋರ್ಸ್ ಮಾಡಲಿ, ನೀವು ಉಪ್ಪಿಟ್ಟೇ ತಿನ್ನಿ ಅಂದ್ಬಿಟ್ಟು ಅವ್ರು ಇವಾಗ 6 ತಿಂಗಳು ಮಾಡ್ತಾರೋ 1 ವರ್ಷಕ್ಕೆ ಮಾಡ್ತಾರೋ, ಯಾವ ಸ್ಟಾರ್ಗೂ ಹೋಗ್ಬಿಟ್ಟು ನೀವು ಹಿಂಗೆ ಮಾಡಿ ನಾವು ಹೇಳೋಕ್ಕಾಗಲ್ಲ ಸರ್. ಅದು ನಮ್ಮ ಕೈ ಅವ್ರವರು ಪರ್ಸನಲ್ ಇರೋದು. ಮುಂದೆ ಇತ್ತು ಸರ್. ಅಣ್ಣ ಅವರು, ವಿಷ್ಣುವರ್ಧನ್ ಜಿ ಅವರು ಇವರೆಲ್ಲ ಸಿನಿಮಾ ಮಾಡುವಾಗ ಅಂಬರೀಷ್ ಒಂದು 8-10 ಪಿಕ್ಚರ್ ಬರೋದು ವರ್ಷಕ್ಕೆ. ಆವಾಗ ಹಂಗಿತ್ತು. ಈಗ ಏನಾಗ್ಬಿಟ್ಟಿದೆ, ಅದೇನು ಹೇಳ್ತಾರಲ್ಲ ಸರ್, ಘೋಡಾ ಹೇ ಮೈದಾನ್ ಬಿ ಹೇ, ಕಿತ್ನಾ ಸ್ಪೀಡ್ ಮೇ ಜಾನಾ ಮಾಲೂಮ್ ನಹೀ ಹೈ. ಯಾವ ಸ್ಪೀಡಲ್ಲಿ ಹೋಗ್ಬೇಕು, ಕುದುರೆನೂ ಇದೆ, ಇದೆ, ಯಾವ ಸ್ಪೀಡಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಬಾಯಿನಾಗ ಹೋಗ್ತಾ ಇದ್ದಾರೆ.